ಮಹಾರಾಜ ಕಂಸನ ಅರಮನೆಯ ಬಿಸಿಲು ಮಚ್ಚು. ಅಲ್ಲಿ ಮಂತ್ರಿ ವೈದ್ಯ ಗುಸು ಗುಸು ಮಾತನಾಡುತ್ತಿದ್ದಾರೆ. ಒಬ್ಬ ಸೇವಕ ಓಡಿ ಬಂದು ಒಡೆಯರು ಬರ್ತಾ ಇದ್ದಾರೆ ಎನ್ನುತ್ತಾನೆ. ಮಂತ್ರಿ ಮತ್ತು ಇತರರು ತಕ್ಷಣ ಎದ್ದು ಕಂಸನನ್ನು ನಿಲ್ಲಿಸುತ್ತಾರೆ. ಎರಡೂ ಪಕ್ಕ ದಿವಟಿಯರು ಕಂಸರಂಗಕ್ಕೆ ಧಾವಿಸುತ್ತಾರೆ. ಮೆಟ್ಟಿಲು ಹತ್ತಿ ಬಂದಿರುವುದರಿಂದ ಎದುಸಿರು ಬಿಡುತ್ತಾ ಇದ್ದಾನೆ. ಕೃಷ್ಣ ಕೃಷ್ಣ ಕೃಷ್ಣ, ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋಗಿದೆ. ಹಾಲು ಕುಡಿಸಲು ಹೋದ ಪೂತನಿಯ ರಕ್ತವನ್ನು ಹೀರಿದೆನಂತೆ. ಸವಾರಿ ಮಾಡಲು ಬೆನ್ನುಡಿದರೆ ಶಕಟನ ಸೊಂಟ ಮುರಿದಂತೆ. ತೃಣಾವರ್ತ ಅವನ ಕೈಯಲ್ಲಿ ಆಟವಾಡೋ ಬುಗುರೆಯಾಗಿ ಹೋದಂತೆ. ಯಾರು ಈ ಕೃಷ್ಣ? ಈ ಗೊಲ್ಲರ ಪಾನಿಗೆ ಈ ಪಾಟಿ ಶಕ್ತಿನ? ಯಾರು ಕೊಟ್ರು ಈ ಶಕ್ತಿ? ಎಲ್ಲಿಂದ ಬಂತು ಈ ಶಕ್ತಿ? ನಮ್ ಗೂಢಚಾರರು ಸಂಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟ್ ದಿನ ಈ ಸಂಶೋಧನೆ ಮಾಡೋದು? ಬೆಂಕಿ ಕೈ ಇಟ್ರೆ ತಕ್ಷಣ ಸುಡುತ್ತೆ, ಹಾವ ಮೇಲೆ ಕಾಲಿಟ್ರೆ ತಕ್ಷಣ ಕಚ್ಚತ್ತೆ. ಶೋಧನೆ ಮಾಡ್ತಾರಂತೆ ಶೋಧನೆನ. ನಿಮ್ ಮುಖಕ್ ಮಂಗಳಾರತಿ ಎತ್ತ? ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ ಒಡೆಯ. ಯಾರ್ ಕೊನೆ ಹಂತಕ್ಕೆ? ಅದೆಲ್ಲ ಬಿಡಿ. ನಾ ಈಗ ಇಷ್ಟೊತ್ತಂಗ ಹೇಳಿದಕ್ಕೆ ನೀವು ಬೇಜಾರ್ ಮಾಡ್ಕೋಬೇಡಿ. ನಾನು ಹೇಳಿದ್ದು ಆ ಇಬ್ರು. ಇವ ಸೈನಿಕ, ಇವ ದುರ್ವಿಧ. ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲು. ಕಾಲಲ್ಲ, ನಿಮ್ಮ ಎಕ್ಕಡ. ಇದು ನಮ್ಮ ಕಾಲು ಅಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ. ತಿಳಿದುಕೊಳ್ಳಿ. ಏರ್ಪಾಡೆಲ್ಲ ಹೇಗಿದೆ? ಆಗಿದೆ ಬಡಿಯ. ಸಾಹೇಬ್ರೇ ಬಂದು ಖುದ್ದು ಪರಾಮರಿಸಿದ್ದಾರೆ. ಹೌದೊಡೆಯ, ಕ್ರೀಡಾಂಗಣಕ್ಕಿರುವುದು ಒಂದೇ ಬಾಗಿಲು. ಬಾಗಿಲು ಮಾಡದ ಕಮಾನಿಗೆ ಕಿರುಗುತ್ತೇನಂತಾರ. ಬಾಗಿಲು ಕಮಲಿನ ಮೇಲೆ ಗಾಜಿನ ರಾಜಗೋಪುರ. ಅದೇನಾದ್ರೂ ತಾಳಿ ಮೇಲೆ ಬಿತ್ತು ಅಂದ್ರೆ ಶ್ರೀಮಾನ್ ಗೋವಿಂದ ಗೋವಿಂದ. ಅದು ಅವನ್ ತಲೆ ಮೇಲೆ ಬೀಳ್ಬೇಕಲ್ಲ. ಬೀಳತ್ತೆ. ಇಡೀ ರಚನೆ ಒಂದು ಕೀಲಿ ಕೈ ಮೇಲೆ ನಿಂತಿರತ್ತೆ. ಅದನ್ನ ಎಳೆದು ಬಿಟ್ರೆ ಮುಗೀತು. ನೀವು ಒಳ್ಳೆ ರಾಕ್ಷಸರು ಕಣ್ರಿ, ಒಳ್ಳೆ ರಾಕ್ಷಸರು. ಆ ಕೃಷ್ಣ ಅದೇ ಬಾಗ್ಲಿಂದ ಬರ್ಬೇಕು ತಾನೇ? ಬೇರೆ ಬಾಗ್ಲೇ ಇಲ್ಲ ಅಂತೀನಿ. ಇನ್ನೊಂದ್ ಬಾಗ್ಲು ಮಾಡ್ರಿ ಸುಮ್ಮನೆ. ಇನ್ನೊಂದು ಬಾಗ್ಲ? ನೀನು ಬುರುಡೆ ಹೊಡಿಯ